ಮಾದೇವಿ, ಮಗು ಮಾಂತೇಶ್ ವಿದ್ಯಾಭ್ಯಾಸ ಮುಗಿಸಿಕೊಂಡು ಇಲ್ಲಿಗೆ ನಮ್ಮನೆಗೆ ಬಂದು ಇಲ್ಲಿಗೆ 3 ತಿಂಗಳಾಯಿತು. 3 ತಿಂಗಳ ಅವಧಿಯಲ್ಲಿ ಇವತ್ತು ಬಾಳಿ ತೋಟ, ಭತ್ತದ ಗದ್ದೆ, ಕಬ್ಬಿನ ಜಮೀನು ನೋಡುವುದರಲ್ಲಿ ತುಂಬಾ ಸುಸ್ತಾಗಿ ಹೋಗಿದ್ದಾನೆ. ಮತ್ತೆ ಸಮಯ ಸಿಕ್ಕಾಗ ನಮ್ಮೆಲ್ಲ ಆಸ್ತಿ ತೋರಿಸಿದ್ರೆ ಈಗ ನೀವಿಬ್ಬರು ತಾಯಿ ಮಗ ಸೇರಿ ನೇರವಾಗಿ ಮನೆಗೆ ನೀಡಿರಿ. ನಾನು ಸ್ವಲ್ಪ ರುದ್ರನ ಮನೆ ಕಡೆ ಹೋಗಿ ಬರ್ತೇನೆ. ಅಲ್ರಿ, ರುದ್ರನ್ ಮಗಳ ಮದ್ವೆ ನಾಳೆ ಇದೆ. ನಾವ್ ಹೇಗಿದ್ರು ನಾಳೆ ಅವನ ಮಗಳ ಮದ್ವೆ ಹೋಗೋದಿದೆ ಅಲ್ವಾ? ಬೆಳಗ್ಗೆಯಿಂದ ಕಾಲ್ನಡಿಗೆಯಿಂದ ನಡೆದು ತುಂಬಾ ಸುಸ್ತಾಗಿದ್ದೀರಾ. ಇವತ್ತು ಮನೆಗೆ ಹೋಗೋಣ, ನಾಳೆ ಎಲ್ಲರೂ ಸೇರಿ ಅವ್ರ ಮನೆಗೆ ಹೋದಾಯ್ತು. ನಾಳೆನೆ ಹೋಗ್ಬೋದಾಯ್ತು ಮಾದೇವಿ. ಆದರೆ 4 ದಿನಗಳಿಂದ 5,000 ರೂಪಾಯಿ ಬೇಕಂತ ಅವನು ಕೇಳಿದ್ದ. ಅವನು ಕೇಳಿದ ಮೇಲೆ ನಾವು ತಪ್ಪಿಸಬಾರದು. ಮದುವೆ ಮುಂಚೆ ಅಂದ ಮೇಲೆ ಅವನ ತಲೆಯಲ್ಲಿ 16 ವಿಚಾರ ತುಂಬಿದೆ. ಅದಕ್ಕಾಗಿ ನಮ್ಮ ಮನೆ ಕಡೆ ಬಂದಿಲ್ಲ. ನಾನೇ ಹೋಗಿ ಹಣ ಕೊಟ್ಟು ಬಂದ್ರಾಯ್ತಂತ ಹೊರಟಿದ್ದೆ. ಅಪ್ಪಾಜಿ, ಆ ತೊಂದರೆ ನೀವೇನು ತೆಗೆದುಕೊಳ್ಳಬೇಡಿ. ನೋಡಿ, ಆ ರುದ್ರ ಈ ಕಡೆ ಬರ್ತಾ ಇದ್ದೇನೆ. ಎಲ್ಲಿ ಮಹಾಂತೇಶ್? ಏನಿದೆ? ತಂದೆ ತಾಯಿ ಮಗ ಕೂಡ್ಕೊಂಡು ಯಾವ್ದಾದ್ರು ದೇವಸ್ಥಾನ ಕೊಟ್ಟಿದ್ರು, ಇಲ್ಲ ಯಾವ್ದಾದ್ರು ಸಮಸ್ಯೆ ಬಗೆಹರಿಸಿಕೊಟ್ಟಿದ್ರು. ಸಮಸ್ಯೆ ಬಗೆಹರಿಸುವ ಸಮಯವೇ ನನಗೆ ಈಗ ಹೆಚ್ಚಾಗಿರೋದ್ರಿಂದ ನಮ್ಮ ಮನೆಯ ಸಮಸ್ಯೆ ನನಗೆ ತಿಳಿಯದಂತಾಗಿದೆ. ಆದ ಕಾರಣ ನಮ್ಮ ಮಹಾಂತೇಶನಿಗೆ ನಮ್ಮ ಮನೆಯ ವ್ಯವಹಾರವಲ್ಲ ಒಪ್ಪಿಸುತ್ತೇವೆ. ಅದಕ್ಕಾಗಿ ನಮಗಿರುವ ಆಸ್ತಿ ಬಾಳಿ ತೋಟ, ಭತ್ತದ ಗದ್ದೆ, ಕಬ್ಬಿನ ಜಮೀನು ತೋರಿಸುವುದಕ್ಕಾಗಿ ಮಹಾಂತೇಶನನ್ನು ಕರೆದುಕೊಂಡು ಹೋಗಿದ್ದೆವು. ಇವತ್ತ ತುಂಬಾ ಬಿಸಿಲು, ಸ್ವಲ್ಪ ಬೇಸರವಾಯಿತು. ಅದಕ್ಕೆ ಮನೆ ಕಡೆ ಹೊರಟಿದ್ದೇವೆ. ಬಡಿ, ಹೇಗೋ ಮನೆ ಕಡೆ ಹೊರಟಿದ್ದೀರಿ. ನಮ್ಮ ಮನೆ ಇಲ್ಲೇ ಸಮೀಪ ಆಗ್ರಿ. ನೀವೆಲ್ಲರೂ ಈ ಬಡವನ ಮನೆಗೆ ಹೆಜ್ಜೆ ಇಟ್ಟು ಹೋದ್ರೆ ನಾನು ಸ್ವಲ್ಪ ಪಾವನ್ ಮಾಡಬಹುದ್ರಪ್ಪ. ಇವತ್ತು ಬೇಡ ರುದ್ರಣ್ಣ, ಬೆಳಗ್ಗೆಯಿಂದ ನಡೆದು ತುಂಬಾ ಸುಸ್ತಾಗಿದೆ. ನಾಳೆ ಹಾಗಿದ್ರೆ ನಿನ್ನ ಮಗಳ ಮದುವೆ ಇದೆಯಲ್ಲ, ನಾವೆಲ್ಲರೂ ಸೇರ್ಕೊಂಡು ನಿಮ್ಮ ಮನೆಗೆ ಖಂಡಿತ ಬರ್ತಿದ್ದೀವಿ. ಹಾ ದಡ್ಡರ, ನೀವು ತಪ್ಪದೆ ನನ್ನ ಮಗಳ ಮದುವೆ ಬರ್ಬೇಕು ನೋಡಿ. ದೇವರು ಕೂತಿದಂಗ ಒಳ್ಳೆ ಸಮಯಕ್ಕೆ ಬಂದಿದೆಯಪ್ಪ. ಖಂಡಿತವಾಗಿ ಬರ್ತೀನಿ ರುದ್ರ. ನಾನು ಬರ್ತೀನಿಯಪ್ಪ. ನಾಳೆ ಬಂದ ಬೀಗರಿಗೆ ವೀರಭದ್ರೇಶ್ವರ ಗುಡಿ ಒಳಗೆ ವ್ಯವಸ್ಥೆ ಮಾಡ್ಬೇಕ್ರಿ. ಹಾ ದಡ್ಡರ, ನಾವು ಒಂದ್ ವೇಳೆ ನಿಮ್ಮ ಮನೆಗೆ ಬರ್ಲಿಲ್ಲ ಅಂದ್ರೆ ನೀವು ಸಿಟ್ಟಿ ಹಾಕೊಳ್ರಿ. ನೀವು ಸೀದಾ 9 ಗಂಟೆಗೆ ನಮ್ಮ ಮನೆಗೆ ಬಂದ್ಬಿಡ್ರಿ. ನಾವು ನೀವು ಕೂಡ್ಕೊಂಡ ದೇವ್ರ ಗುಡಿಗೆ ಹೋದ್ರಾಯ್ತ್ರಿ. ನಾನು ಬರ್ತೀನಿ ಅಪ್ಪ. ಅಷ್ಟೇ ಮಾಡುವುದ? ನೀನು ಹೋಗು, ಎಲ್ಲ ಕೆಲಸ ನಿನ್ನ ಜವಾಬ್ದಾರಿ ಇದೆ. ಪಾಪ ರುದ್ರ ಮಗಳ ಮದುವೆ ಮಾಡುವುದಕ್ಕಾಗಿ ಮನ ತುಂಬಿ ಒದ್ದಾಡುತ್ತಾನೆ. ಮಕ್ಕಳ ಮದುವೆ ಅಂದ್ರೆ ಎತ್ತವರಿಗೆ ಬಲ ಇದ್ದು. ಅದೇ ಮಾದೇವಿ, ಇದೇನು ಮಾತಿನ ವಿಷಯದಲ್ಲಿ ರುದ್ರನಿಗೆ ಹಣ ಕೊಡೋದೇ ಮರ್ತು ಬಿಟ್ಟೆ. ಛೇ, ನೀವು ನಡೆಯಿರಿ, ನಾನು ಬರ್ತೇನೆ. ಹೋಗ್ತೀರಾ? ಮಂತೇಶ್ ಇಲ್ವಾ? ಅವ್ನ ಕೇಳಿ ಕೊಟ್ಟು ಕಳಿಸಿ, ಅವ್ನು ಹೋಗಿ ಕೊಟ್ಟು ಬರ್ತಾನೆ. ರುದ್ರ ಇಲ್ಲಿ ಎಲ್ಲಾದ್ರೂ ಟೀ ಅಂಗಡಿಯಲ್ಲಿ ಕೂತಿರ್ತಾನೆ, ಅವ್ನಿಗೆ ಹೋಗಿ ಹಣ ಕೊಟ್ಟು ಬರ್ತೀನಿ. ಮತ್ತೇಕೆ ಅವನಿಗೆ ಕಳಿಸಿಕೊಡುವೆ? ನಾನೇ ಹೋಗಿ ಕೊಟ್ಟು ಬರ್ತೀನಿ. ಅಪ್ಪಾಜಿ, ನನ್ನ ಕೈಯಲ್ಲಿ ಕೊಡಿ, ನಾನೇ ಹೋಗಿ ಕೊಟ್ಟು ಬರ್ತೀನಿ. ನೀವು ತುಂಬಾ ಆಯಸ್ಕೊಂಡಿದ್ದೀರಿ. ನೋಡು ಮಹೇಶ್, ಅವನು ಎಲ್ಲಿ ಇರ್ತಾನಂತ ಕೊಟ್ಟು ಬರ್ತೆ. ನೋಡು, ಇದ್ರ ಗುಡಿ ಹತ್ತಿರ ಇರ್ತಾನ, ಇಲ್ಲದಿದ್ರೆ ಮನೆಯಲ್ಲಿ ಇರ್ತಾನ. ಈ ಹಣ ತೆಗೆದುಕೋ. 5,000 ರೂಪಾಯಿ ಇದೆ ಅಂತ ಹೇಳು. ಸರಿ ಅಪ್ಪಾಜಿ, ನಾನೇನು ಬರುತ್ತೇನೆ. ಮಾದೇವಿ, ನಾನು ಹೊಟ್ಟೆ ತುಂಬಾ ಹಸಿತಾ ಇದ್ದೀನಿ. ನಿಮ್ಗೆ ಯಾವಾಗಲೂ ಬೇಗ ಅಷ್ಟು ಅಂತ ಗೊತ್ತು ನನಗೆ. ಬನ್ನಿ, ನನಗೂ ತುಂಬಾ ಭಯ ಆಗ್ತಾ ಇದೆ.